ಇಷ್ಟೆಲ್ಲ ಗೊಂದಲಗಳ ನಡುವೆ ಸರ್ ಡಿನ್ನರ್ ಪಾಲಿಟಿಕ್ಸ್ ರಾಜ್ಯ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಸರ್. ಮತ್ತೊಂದು ಕಡೆ ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಈ ರೀತಿ ಗೊಂದಲಗಳಿದ್ರೆ ಮುಂದೆ ನಮ್ಮ ಸರ್ಕಾರ ಕೂಡ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ. ಆಲ್ರೆಡಿ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಈ ರೀತಿ ಇದ್ರೆ ಅಲ್ಲ, ಕಳೆದ 2 ವರ್ಷದಿಂದ ಏನ್ ನೋಡ್ತಾ ಇದ್ದಾರೆ? ಪ್ರತಿದಿನ ಮುಖ್ಯಮಂತ್ರಿ ಯಾರು, ಕಾಂಗ್ರೆಸ್ ಅಧ್ಯಕ್ಷ ಯಾರು, ಇದೇ ಜಗಳದಲ್ಲೇ, ಇವೆರಡು ಜಗಳದಲ್ಲೇ ನಡೀತಾ ಇದೆಯಲ್ಲ. ಅಭಿವೃದ್ಧಿ ಏನಾನ ಆಗ್ತಾ ಇದೆಯಾ? ಅಭಿವೃದ್ಧಿ ಅನ್ನೋದಿಲ್ಲ. ಒಂದು ಗುದ್ಲಿ ಪೂಜೆನೂ ಪ್ರಾರಂಭ ಮಾಡಿಲ್ಲ, ಹಣ ಇಲ್ಲ. ಇವತ್ತು ಯಾವುದೋ ಯೂನಿವರ್ಸಿಟಿ ಮೆಡಲ್ ಕೊಡ್ತಾರೆ ಗ್ರಾಜುಯೇಷನ್ ಡೇಗೆ. ಆ ಗ್ರಾಜುಯೇಷನ್ಗೆ ಮೆಡಲ್ ಕೊಡಕ್ ದುಡ್ಡಿಲ್ಲ ಅಂತ ಹೇಳಿ ಆ ಮೆಡಲ್ನೇ ಕಟ್ ಮಾಡ್ಬಿಟ್ಟವ್ರು, ಅರ್ಧ ಮೆಡಲ್ ಕೊಡ್ತಾವ್ರಂತೆ. ಪಾಪ ಅವನ ಜೀವನದ ಸಾಧನೆ ಅದು. ಒಬ್ಬ ವಿದ್ಯಾರ್ಥಿಗೆ ಗ್ರಾಜುಯೇಷನ್ ಡೇ ಅನ್ನೋದು ಅವನ ಜೀವನ ಸಾಯೋವರೆಗೂ ಅವನು ಆ ಫೋಟೋ ಇಟ್ಕೊಂಡಿರ್ತಾನೆ. ಆ ಫೋಟೋ ಇಟ್ಕೊಂಡಿರ್ತಾನೆ ಸಾಯೋವರೆಗೂ. ಅವನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ತೋರಿಸ್ತಾರೆ. ಅಂಥದಕ್ಕೆ ಕತ್ರಿ ಹಾಕವ್ರೆ. ಹಣ ಇಲ್ಲ ಇಲ್ಲಿ. ಅಂಗನವಾಡಿ ಮಕ್ಕಳು ಊಟಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ? ತರಕಾರಿಗೆ 50 ಪೈಸೆ ಕೊಡ್ತಾರೆ. ಅಂದ್ರೆ 80 ಜನ ಮಕ್ಕಳಿಗೆ 1 kg ತರಕಾರಿ. 80 ಜನ ಮಕ್ಕಳಿಗೆ 1 kg ತರಕಾರಿ ಸಾಧ್ಯನಾ? ಅದ್ರಲ್ಲಿ ಒಂದು ಕಾಳು ಬರಲ್ಲಲ್ರಿ, ಒಂದು ಅವರೇ ಕಾಳನ್ನು ಬರಲ್ಲ ನಿಮ್ಗೆ. ಅಂದ್ರೆ ಸರ್ಕಾರ ಪಾಪರ್ ಆಗಿದೆ. ಅದಕ್ಕೆ ದುಡ್ಡು ಹೊಡಿಯಕ್ಕೆ ಏನ್ ಬೇಕೋ ಆ ಸ್ಕೀಮ್ಗಳನ್ನು ಮಾಡ್ತಾ ಇದ್ದಾರೆ. ಈ ಸರ್ಕಾರ ಇವತ್ತು ಅಧಿಕಾರದ ಹಂಚಿಕೆ ನಾನಾ ನೀನಾ ಅನ್ನೋದ್ರಲ್ಲಿ ಜಗಳದಲ್ಲಿ ಇದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈ ಪವರ್ ಪಾಲಿಟಿಕ್ಸ್ ಅಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ನಾವ್ ಹೇಳೋವಂಥದ್ದು, ನೀನ್ ಯಾವನ್ನ ಮಾಡ್ಗಳ್ರಿ, ಅಭಿವೃದ್ಧಿ ಮಾಡಿ, ಹಣ ಬಿಡುಗಡೆ ಮಾಡಿ. ಈಗಾಗಲೇ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಿದ್ದರಾಮಯ್ಯ. 3 ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯ ಒಬ್ಬರೇ ಮಾಡಿರೋದು 3 ವರ್ಷದಲ್ಲಿ. ಅದರಿಂದ ಈ ಪಾಪರ್ ಸರ್ಕಾರ ಇರೋವರೆಗೂ ಕೂಡ ರಾಜ್ಯದ ಜನತೆಗೆ ಒಳಿತಾಗಲ್ಲ. DK ಶಿವಕುಮಾರ್ ಕೂಡ ಮತ್ತೊಂದು ಕಡೆ ಹೇಳಿ ಸರ್, ಗ್ಯಾರಂಟಿ ಯೋಜನೆಗಳಿಂದ ಹೊರೆ ಆಗ್ತಾ ಇದೆ ಅನ್ನೋದು. ಅದನ್ನ ಇವತ್ತು ಸಿದ್ದರಾಮಯ್ಯನೂ ಕೂಡ ಅದನ್ನ ಒಪ್ಕೊಂತಾರೆ. ಹಿಂದೆ ದೇಶಪಾಂಡೆ ಇರ್ಬೋದು, ಬಹಳಷ್ಟು ಜನ MLA ಗಳು ಹೇಳ್ಬಿಟ್ಟಿದ್ದಾರೆ ಗ್ಯಾರಂಟಿ ಹೊರೆ 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 ಅಂತ. ಹೊರೆ ಅಂತ ಗೊತ್ತಿದ ಮೇಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರ ಮಾಡಿದ್ರಲ್ಲಪ್ಪ. ಕೊಡ್ರಿ ಇವಾಗ. ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಬಿಡಲ್ಲ. ನೀವು ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ನಾವು ಬಿಡಲ್ಲ ಹೇಳಿ ಗೆದ್ದಿದ್ದೀರಲ್ಲ ಚುನಾವಣೆಯನ್ನ. ರಾಜ್ಯದ ಬೊಕ್ಕಸ ಹಾಳಾಗುತ್ತೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ. ಜ್ಞಾನ ಬಿಡಿರ್ಲಿಲ್ವ ನಿಮ್ಗೆ? ಗೆಲ್ಲೋದೊಂದೇ ಮಾನದಂಡ ಮಾಡ್ಕೊಂಡು ನೀವು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರಿ. ಈಗ ಗ್ಯಾರಂಟಿಯ ಫಲವಾಗಿ ಇಡೀ ರಾಜ್ಯದ ಜನ ಅಭಿವೃದ್ಧಿ ಶೂನ್ಯವಾಗಿ, ರಸ್ತೆಗಳು ಹಾಳಾಗಿದೆ, ಹಣ ಸಂಬಳ ಕೊಡಕ್ಕೂ ಹಣ ಇಲ್ಲ, ಆಸ್ಪತ್ರೆಗಳಲ್ಲಿ ಮೆಡಿಸಿನ್ನೇ ಇಲ್ಲ, ಆರೋಗ್ಯ ಸಚಿವ ಕಾಣೆಯಾಗಿದ್ದಾರೆ. ಈ ತರದ ಪರಿಸ್ಥಿತಿಯನ್ನ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.